Hello students, welcome to Civil Career YouTube channel. Today we will discuss how to design doubly reinforced rectangular beams. ಹಿಂದಿನ ಕ್ಲಾಸಲ್ಲಿ ನಾವು ಸಿಂಗ್ಲಿ ರಿಇನ್ಫೋರ್ಸ್ಡ್ ಬೀಮ್ಸ್ನ ಯಾವ ಥರ ಡಿಸೈನ್ ಮಾಡೋದು ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದೆ ಸ್ಟೆಪ್ ಬೈ ಸ್ಟೆಪ್ನ. ಅದರಲ್ಲಿ ಟರ್ಮ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋನ ನೋಡಿಬಿಟ್ಟು ಡಬ್ಲಿ ರಿಇನ್ಫೋರ್ಸ್ಡ್ ರೆಕ್ಟಾಂಗುಲರ್ ಬೀಮ್ಸ್ನ ನೋಡಿ. ಬಿಕಾಸ್ ಸಿಂಗ್ಲಿ ರಿಇನ್ಫೋರ್ಸ್ಡ್ ಮತ್ತು ಡಬ್ಲಿ ರಿಇನ್ಫೋರ್ಸ್ಡ್ ಡಿಸೈನ್ಸ್ ಏನಿದೆ ನೋಡಿ ಸಿಮಿಲರ್ ಇರ್ತವೆ ಆ್ಯಂಡ್ ಒಂದಕ್ಕೊಂದು ಲಿಂಕ್ ಇರ್ತವೆ ಸ್ಟೆಪ್ಸ್. ಸೊ ಐ ಸಜೆಸ್ಟ್ ಯು ಟು ವಾಚ್ ಸಿಂಗ್ಲಿ ರಿಇನ್ಫೋರ್ಸ್ಡ್ ರೆಕ್ಟಾಂಗುಲರ್ ಬೀಮ್ಸ್, ದೆನ್ ಯು ಹ್ಯಾವ್ ಟು ವಾಚ್ ಡಬ್ಲಿ ರಿಇನ್ಫೋರ್ಸ್ಡ್ ರೆಕ್ಟಾಂಗುಲರ್ ಬೀಮ್ಸ್. ಓಕೆ, ನಾನು ಇದನ್ನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಈ ವಿಡಿಯೋ ಏನಾದರೂ ಅರ್ಥ ಆಗೋಕ್ಕೆ ಡಿಫಿಕಲ್ಟೀಸ್ ಅನ್ನಿಸ್ತಿದ್ರೆ ಫಸ್ಟ್ ಸಿಂಗ್ಲಿ ರಿಇನ್ಫೋರ್ಸ್ಡ್ ನೋಡಿ, ಅದು ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇಲ್ಲೊಂದು ಎಕ್ಸಾಂಪಲ್ನ ಕನ್ಸಿಡರ್ ಮಾಡ್ತಿದ್ದೀನಿ. ಡಿಸೈನ್ ಅ reinforced concrete beam of rectangular section using the following data. First one, they give an effective span of 8 meters. Then they give an working live load 30 kilonewton per meter. Then second, overall depth restricted to 650 mm M20 grade concrete and FE 415 HYS balls ಅಂತ ಹೇಳಿದ್ದಾರೆ. ಸೊ M20 concrete grade means it's a FCK equal to 20 Newton per mm square. FE 415 means FY is equal to 415 Newton per mm square. Assuming width 300 mm, effective cover D dash is a 50 mm, effective depth D is equal to 600 mm. We are assuming because previously they given 650 mm overall depth ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅವರು 650 mm ಜಾಸ್ತಿನೂ ಪ್ರೊವೈಡ್ ಮಾಡೋಂಗಿಲ್ಲ, ಕಡಿಮೆನೂ ಪ್ರೊವೈಡ್ ಮಾಡೋಂಗಿಲ್ಲ. ಸೊ 650 mm ಪ್ರೊವೈಡ್ ಮಾಡಿರಿ ಅಂತ ಹೇಳ್ಬಿಟ್ಟು ಗಿವನ್ ಡೇಟಾ ಅಲ್ಲಿ ಅವರು ಕೊಟ್ಟಿದ್ದಾರೆ. ಸೊ ನಾವು ಇದನ್ನೇ ಓವರ್ ಆಲ್ ಡೆಪ್ತ್ ಅಂತ ಕನ್ಸಿಡರ್ ಮಾಡಿ ಕವರ್ನ 50 mm ಅಂತ ಕನ್ಸಿಡರ್ ಮಾಡಿದರೆ ಎಫೆಕ್ಟಿವ್ ಡೆಪ್ತ್ ಡಿ ಇಸ್ ಈಕ್ವಲ್ ಟು 600 mm ಆಗುತ್ತೆ. ಬಿಕಾಸ್ ಓವರ್ ಆಲ್ ಡೆಪ್ತ್ ಇಸ್ ಈಕ್ವಲ್ ಟು ಎಫೆಕ್ಟಿವ್ ಡೆಪ್ತ್ ಪ್ಲಸ್ ಎಫೆಕ್ಟಿವ್ ಕವರ್. ನೆಕ್ಸ್ಟ್, ಸ್ಟ್ರೆಸ್ಸಸ್. ಆಸ್ ಐ ಟೋಲ್ಡ್, FCK is equal to 20 Newton per mm square, FY is equal to 415 Newton per mm square. Load factor 1.5 for dead and ಲೈವ್ ಲೋಡ್ಸ್. ನಾವು ಫ್ಯಾಕ್ಟರ್ಡ್ ಲೋಡ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವರ್ಕಿಂಗ್ ಲೋಡ್ ಏನಿರುತ್ತೆ ನೋಡ್ರಿ, ಅದಕ್ಕೆ 1.5ನ ಮಲ್ಟಿಪಲ್ ಮಾಡಿದರೆ ಅದು ಅಲ್ಟಿಮೇಟ್ ಲೋಡ್ಸ್ ಆದರೆ ಫ್ಯಾಕ್ಟರ್ಡ್ ಲೋಡ್ಸ್ ನಮಗೆ ಸಿಗ್ತವೆ. ಸೊ ನೆಕ್ಸ್ಟ್ ಬಂದು ಕ್ಯಾಲ್ಕುಲೇಷನ್ ಆಫ್ ಲೋಡ್ಸ್. ಸೆಲ್ಫ್ ವೇಟ್, ಇಟ್ಸ್ ಎ ಡೆಡ್ ಲೋಡ್. ಸೆಲ್ಫ್ ವೇಟ್ ಅಂದರೆ ದಟ್ಸ್ ಈಕ್ವಲ್ ಟು 0.3 into 0.65 into 25. 25 is the density of the concrete, 0.3 is the width of the beam, and 0.65 is the overall depth of the beam. ನೋಡ್ರಿ, overall depth is a 650 ಕೊಟ್ಟಿದಾರಲ್ಲ, 650. then breadth is a 300 mm. so we are converting breadth and depth in meters. Live load is equal to 30 kilonewton per meter. ಆಲ್ರೆಡಿ ಡೇಟಲ್ ಕೊಟ್ಟಿದ್ದಾರೆ. ಸೊ ಟೋಟಲ್ ವರ್ಕಿಂಗ್ ಲೋಡ್ ಇಲ್ಲಿದೆ ಅಲ್ವಾ, ಇದು ಟೋಟಲ್ ವರ್ಕಿಂಗ್ ಲೋಡ್ ಈಕ್ವಲ್ಸ್ ಟು ದಿಸ್ ಪ್ಲಸ್ ದಿಸ್. ಸೊ 30 ಪ್ಲಸ್ 4.875 ದಟ್ಸ್ ಈಕ್ವಲ್ ಟು 34.875 kilonewton per meter. ಸೊ ದಿಸ್ ಈಸ್ ಟೋಟಲ್ ವರ್ಕಿಂಗ್ ಲೋಡ್. ಇದಕ್ಕೆ ಇಲ್ಲಿದೆ ಅಲ್ವಾ ಲೋಡ್ ಫ್ಯಾಕ್ಟರ್ 1.5ನ ಮಲ್ಟಿಪಲ್ ಮಾಡಿದ್ರೆ ನಮಗೆ ಅಲ್ಟಿಮೇಟ್ ಡಿಸೈನ್ ಲೋಡ್ ಆರ್ ಫ್ಯಾಕ್ಟರ್ಡ್ ಡಿಸೈನ್ ಲೋಡ್ ಅಂತಲೂ ಕರೀತಾರೆ, ಅದು ಸಿಗುತ್ತೆ. 1.5 into 34.875 ದಟ್ಸ್ ಈಕ್ವಲ್ ಟು 52.3 kilonewton per meter. ನೆಕ್ಸ್ಟ್ ಸ್ಟೆಪ್, ಮೂಮೆಂಟ್ಸ್ ಆ್ಯಂಡ್ ಶಿಯರ್ ಫೋರ್ಸಸ್. MU is a factored moment 0.125 into 52.3 into 8 square. ಹೆಂಗೆ ಬರುತ್ತೆ ನಾನು ಸಿಂಗ್ಲಿ ರಿಇನ್ಫೋರ್ಸ್ಡ್ ಬೀಮ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದ್ದೀನಿ. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಬೆಂಡ್ ಮೂಮೆಂಟ್ ಫಾರ್ಮುಲಾ ಫಾರ್ ಸಿಂಪ್ಲಿ ಸಪೋರ್ಟೆಡ್ ಬೀಮ್ಸ್? ದಟ್ ಈಸ್ W L square
divided by 8. So W is a total factored load ಇಲ್ಲಿದೆ 52.3 ಇಲ್ಲಿ ಬರ್ಕೊಂಡಿದ್ದೀವಿ. L is a 8 meter span they given, so L is a 8 square. ಓಕೆನಾ 0.125 ಏನಿದೆ ನೋಡಿ, that's remaining 1 by 8. 1 by 8 means 0.125 ಆಗುತ್ತೆ. Okay, after calculating we will get a 418 kilonewton meter. This is a shear forces. VU is a shear force. What is the formula for shear force? That's equal to, I will write it here, VU equals to 1 by 2 into W into L. ನೋಡಿ 1 by 2 ಅಂದರೆ 0.5, W ಅಂದರೆ 52.3 ಇಲ್ಲಿದೆ. So L is a effective span, ಇಲ್ಲಿದೆ ಅಲ್ವಾ 8 meter. So after calculating we will get a 209 kilonewton. Limiting moments of a resistance mu limit. This formula we will get from the code IS 456 2000. ಅದನ್ನು ನಾನು ಸ್ಲ್ಯಾಬ್ಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದ್ದೀನಿ, ದೆನ್ ಬೀಮ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೂ ಹೇಳಿದ್ದೀನಿ. This is 0.138 is depends on a grade of steel. Okay, 0.138 FCK B into D square is FCK is 20, B is 300 mm, D is 600 mm, that's square. So 0.138 into 20 into 300 into 600 square into 10 raised to minus 6, that's equal to 298 kilonewton meter. ಇದು 10 raised to minus 6 ಏನಕ್ಕಂದ್ರೆ ಇವೆಲ್ಲ mm ಅಲ್ಲಿ ಇದಾವೆ, ಇಲ್ಲಿ ಯೂನಿಟ್ ನ ಕಿಲೋ ನ್ಯೂಟನ್ ಮೀಟರ್ ಅಲ್ಲಿ ಬರೆದಿದ್ದಾರೆ. ಸೊ ವೈ ದೇ ಮಲ್ಟಿಪ್ಲೈಡ್ 10 raised to minus 6. 298 ಕಿಲೋ ನ್ಯೂಟನ್ ಮೀಟರ್ is less than mu. mu ಎಲ್ಲಿದೆ, ಇಲ್ಲಿದೆ ಅಲ್ವಾ, mu 418 kilonewton meter ಇದೆ. So limiting moment is less than 298, hence design as doubly reinforced section. If mu limit is greater than mu ಇದ್ರೆ we will design a singly reinforced beam. If mu limit is less than mu ಇದ್ರೆ we will design a doubly reinforced section. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದ್ಸಲ ಕೇಳ್ರಿ. mu ಲಿಮಿಟ್ mu ಕಿನ್ನ ಕಡಿಮೆ ಇದ್ರೆ ಡಬ್ಲಿ ರಿಇನ್ಫೋರ್ಸ್ಡ್ ಸೆಕ್ಷನ್ ನ ಡಿಸೈನ್ ಮಾಡಬೇಕಾ, mu ಲಿಮಿಟ್ ಗ್ರೇಟರ್ ದೆನ್ mu ಇದ್ರೆ ಸಿಂಗ್ಲಿ ರಿಇನ್ಫೋರ್ಸ್ಡ್ ಸೆಕ್ಷನ್ ನ ನಾವು ಡಿಸೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದ ಮೇನ್ ರಿಇನ್ಫೋರ್ಸ್ಮೆಂಟ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಮೇನ್ ರಿಇನ್ಫೋರ್ಸ್ಮೆಂಟ್ ಅಂದ್ರೆ ಏರಿಯಾ ಆಫ್ ಸ್ಟೀಲ್ ನ ಕ್ಯಾಲ್ಕುಲೇಟ್ ಮಾಡೋದು. ಸೊ ಸಿನ್ಸ್ ಇಟ್ ಈಸ್ ಎ ಡಬ್ಲಿ ರಿಇನ್ಫೋರ್ಸ್ಡ್ ಸೆಕ್ಷನ್, mu minus mu limit, this formula will given in IS 456 2000 page number 96. Okay, refer it. Mu minus mu limit, that's equal to 418 minus 298, that's equal to 120 kilonewton per meter. ಈ ಫಾರ್ಮುಲಾ ಕೂಡ IS 456 2000 ಅಲ್ಲಿ ಇದೆ. W4 ಸೆಕ್ಷನ್ ಕೊಟ್ಟಾಗ ಈ ಫಾರ್ಮುಲಾ ಯೂಸ್ ಮಾಡ್ಬೇಕಂತ ಅವರು ಹೇಳಿದ್ದಾರೆ. 0.0035 XU max minus D dash divided by XU max multiplied by ES. ಇದು 0.0035 ಎಲ್ಲಿಂದ ಬಂತ, ಇದು ಎಲ್ಲಾನು ಕೂಡ ಇರಬೇಕಾದ್ರೆ ಬೇಸಿಕ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಸೊ ನೀವು ಬೇಸಿಕ್ ಕ್ಲಾಸ್ನ ರೆಫರ್ ಮಾಡಿರಿ. 0.0035 multiplied by XU max is 0.48 into 600 minus 50 is a D dash cover divided by 0.48 into 600. ಇದು XU max ಏನಂದ್ರೆ depth of the axis. Let's say this is a 650 mm depth, this is 300 mm width. Okay, ಈ ತರ ಏನಿರುತ್ತಲ್ಲ ಸೆಕ್ಷನ್ ಒಂದು ನ್ಯೂಟ್ರಲ್ ಆಕ್ಸಿಸ್ ಇರುತ್ತೆ. ಯಾವ ತರ ಇರುತ್ತೆ ನ್ಯೂಟ್ರಲ್ ಆಕ್ಸಿಸ್, ಈ ತರ ಒಂದು ನ್ಯೂಟ್ರಲ್ ಆಕ್ಸಿಸ್ ಇರುತ್ತಲ್ವಾ, ಇದರದ ಡೆಪ್ತ್ ಏನಿದೆ ನೋಡಿ, ಫ್ರಮ್ ಇಯರ್ ಟು ಇಯರ್, ದಿಸ್ ಈಸ್ XU into 600 minus 50. ಇದು ಕೋಡ್ ಬುಕ್ ಅಲ್ಲಿ ಸಿಗುತ್ತೆ. ಓಕೆನಾ? ಓಕೆ, ದೆನ್ ನೆಕ್ಸ್ಟ್ ಸ್ಟೆಪ್, ಆಫ್ಟರ್ ಸಾಲ್ವಿಂಗ್ ದಿಸ್ we will get a 578 Newton per mm square. But FSC is not greater than 0.87 FY, that is 0.87 into FY is 415, that's equal to 361 Newton per mm square. ನೋಡ್ರಿ, ಈ ಕಂಡೀಷನ್ಸ್ ಎಲ್ಲ ನೋಡ್ಬಿಟ್ಟು ಎದ್ರಕ್ಕೆ ಹೋಗ್ಬಿಟ್ರಿ,
ಇದು ನೀವು ಪೇಜ್ ನಂಬರ್ 96 ತೆಗೆದ್ರೆ ಅಲ್ಲಿ ಎಲ್ಲ ಕೊಟ್ಟಿದ್ದಾರೆ, ಆ ಫಾರ್ಮುಲಾ ಕೊಟ್ಟಿದ್ದಾರೆ ಪ್ಲಸ್ ಈ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಸೊ ನೀವು ಜಸ್ಟ್ ಆ ವ್ಯಾಲ್ಯೂಸ್ನ ಚೆಕ್ ಮಾಡ್ತಾ ಹೋಗ್ಬೇಕು, ಆ ವ್ಯಾಲ್ಯೂಸ್ನ ಪುಟ್ ಮಾಡ್ಬೇಕಾ, ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆಲ್ಲ ಚೆಕ್ ಮಾಡ್ಬೇಕು. ದಟ್ಸ್ ಇಟ್. ASC ಅಂದರೆ ಏರಿಯಾ ಆಫ್ ಕಂಪ್ರೆಷನ್ ಸೈಡ್ ಇದು, ಓಕೆನಾ, ಕಂಪ್ರೆಷನ್ ಸ್ಟೀಲ್. ದಟ್ಸ್ ಈಕ್ವಲ್ ಟು mu ಮೈನಸ್ mu ಲಿಮಿಟ್ ಡಿವೈಡ್ ಬೈ FAC D ಮೈನಸ್ D ಡ್ಯಾಶ್. ಇದು ಕೂಡ ಅದೇ ಪೇಜಲ್ಲಿ ಸಿಗುತ್ತೆ ನಿಮಗೆ, 96 ಪೇಜಲ್ಲಿ. MEV is 120 into 10⁶ divided by 361 into 550. ಎಲ್ಲಿಂದ ಬಂತು 120 ಅಂದರೆ ಪ್ರಿವಿಯಸ್ ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. mu ಮೈನಸ್ mu ಲಿಮಿಟ್ ವಿ ವಿಲ್ ಗೆಟ್ 120 into 10⁶ Newton mm. FSC is a 361. D minus D dash is a 550. D is a 600 mm minus D dash is a 5. D dash is a 50. So 600 minus 50, we will get a 5. After solving, we will get a 604 mm square. Provide 2 bars of a 20 mm diameter. So 20 mm diameter the 2 bars provide ಮಾಡಾತೀವಿ. So we provided the compression steel area as a 628 mm square. ನಾವು 604 mm square ನ at least provide ಮಾಡಬೇಕಾ. So actually we provided 628 mm square. AST2 ASC FAC divided by 0.87 FY. ಓಕೆನಾ, ಇದು ಟೆನ್ಷನ್ ರಿಇನ್ಫೋರ್ಸ್ಮೆಂಟ್. AST1 ಮತ್ತು AST2 ಕ್ಯಾಲ್ಕುಲೇಟ್ ಮಾಡಬೇಕು. ಆಫ್ಟರ್ adding the AST1 and AST2 we will get a total AST, tension side reinforcements. So ASC is ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ 604 into FSC 361 divided by 0.87 into FI is 415608 mm square. AST 1 is equal to 0.36 FCK B into XU limit divided by 0.87 FY. That's equal to 0.36 is as it is. FCK is 20, B is 300, XU limit is a 0.48 divided by 0.87, 0.87 as it is into 415 is a FY. That's equal to, we will get a 1723 mm square. ಇದು 600 ಏನಂದ್ರೆ XU ಲಿಮಿಟ್. ಈಗ XU ಏನಿದೆ ನೋಡ್ರಿ, ಅದು ಹೆಂಗಿರುತ್ತೆ ಅಂದರೆ ರೇಷಿಯೋ XU by D is equal to 0.48 ಅಂತ ಇರುತ್ತೆ ನಿಮಗೆ ಕೋಡ್ ಬುಕ್ಕಲ್ಲಿ, ಓಕೆನಾ. ಸೊ ಈ ಡಿನ ಈ ಕಡೆ ಕಳಿಸ್ರಿ, ಈ ಡಿನ ಈ ಕಡೆ ಕಳಿಸ್ರಿ, ಅವಾಗ 0.48 into D ಆಯ್ತಾ. D is 600, ಅದೇ 0.48 into D, that's equal to XU max. ಇಲ್ಲಿದೆಲ್ಲ XU ಲಿಮಿಟ್. Okay, after solving we will get a 1723 mm square. AST1 plus AST2 we will get a total AST 2327 mm square. ಇದೆಲ್ಲ ಫಾರ್ಮುಲಾನು ಕೂಡ IS 456 2000 ಪೇಜ್ ನಂಬರ್ 96 ಅಲ್ಲಿ ಇದಾವೆ, ನೀವು ರೆಫರ್ ಮಾಡಬಹುದು. Therefore, provide 5 bars of 25 mm diameter. AST is equal to 5 into 491. We will get a 2455 mm square. At least ಎಷ್ಟು ಪ್ರೊವೈಡ್ ಮಾಡಬೇಕಿತ್ತು, 2327 mm square. So actually we provided 2455 mm square. ಇದಕ್ಕಿಂತ ಜಾಸ್ತಿ ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ. ಶಿಯರ್ ರಿಇನ್ಫೋರ್ಸ್ಮೆಂಟ್ಸ್ ಇದು ಲಾಸ್ಟ್ ಸ್ಟೆಪ್. ನೆಕ್ಸ್ಟ್ ಚೆಕ್ ಫಾರ್ ಡಿಫ್ಲೆಕ್ಷನ್ ಬರುತ್ತೆ, ಅದನ್ನು ನಾವು ಬೀಮ್ಗೆ ಚೆಕ್ ಮಾಡಿದ್ರೆ ನಡೀತೆ, ಇಲ್ಲಾಂದ್ರೆ ನಡೀತೆ. ಬಟ್ ಸ್ಲ್ಯಾಬ್ಸ್ಗೆ ಅಂದ್ರೆ ಚೆಕ್ ಫಾರ್ ಡಿಫ್ಲೆಕ್ಷನ್ ಮಾಡಲೇಬೇಕಾ. ಶಿಯರ್ ರಿಇನ್ಫೋರ್ಸ್ಮೆಂಟ್ ಬೀಮ್ಸ್ಗೆ ಚೆಕ್ ಮಾಡಲೇಬೇಕು, ಓಕೆನಾ, ಡಿಸೈನ್ ಮಾಡಲೇಬೇಕು. 2V is equal to VU is a shear force divided by BZ breadth, DZ effective depth, 209 into 10⁻³ divided by 300 into 600. VU shear force must step ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. You will get a 1.16 Newton per mm square. PT is equal to 100 AST divided by BD. This is a table number 19 ಅಲ್ಲಿ ಸಿಗುತ್ತೆ. IS 456 2000 ಕೊಡಲ್ಲಿ 100 as it is. AST is 2455 ಇಲ್ಲಿದೆ ಅಲ್ವಾ, divided by 300 into 600, you will get a 1.36. Refer table number 19 IS 456 as I told, and read out to see value ಸಿಗುತ್ತೆ ಈ ಟೇಬಲ್ ಇಂದ. ಈ ವ್ಯಾಲ್ಯೂಗೆ 1.36 ವ್ಯಾಲ್ಯೂಗೆ to see we will get a 0.70 Newton per mm square. Since tau v is greater than tau c, tau v ಎಷ್ಟಿದೆ 1.16 Newton per mm square ಇದೆ. tau c ನಾನು 1.36 ನಮ್ಗೆ ಸಿಗ್ತದೆ. So tau v is greater than tau c, shear reinforcements are required.
ಶೇರ್ ಎನ್ಫೋರ್ಸ್ಮೆಂಟ್ನ ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ. ಇಫ್ 2C ಈಸ್ ಗ್ರೇಟರ್ ದೆನ್ 2V ಇದ್ರೆ ಹಿಂಗೆ 2C ಏನಿದೆ ಅಲ್ವಾ, ದಿಸ್ ಈಸ್ ಗ್ರೇಟರ್ ದೆನ್ 2V, ಈ ಥರ ಇದ್ದರೆ ನಾವು ಶೇರ್ ಎನ್ಫೋರ್ಸ್ಮೆಂಟ್ನ ಪ್ರೊವೈಡ್ ಮಾಡಿಲ್ಲ ಅಂದರೂ ಕೂಡ ನಡೆಯುತ್ತೆ. ಓಕೆನಾ, ಈ ಥರ ಇದ್ದರೆ ಶೇರ್ ಎನ್ಫೋರ್ಸ್ಮೆಂಟ್ನ ಪ್ರೊವೈಡ್ ಮಾಡಿಲ್ಲ ಅಂದ್ರೆ ನಡೆಯುತ್ತೆ. ಬಟ್ 2V ಏನಾದರೂ ಇಲ್ಲಿದೆ ಅಲ್ವ, ಈ ಥರ 2V ಗ್ರೇಟರ್ ದೆನ್ 2C ಇದ್ದರೆ ನಾವು ಶೇರ್ ಎನ್ಫೋರ್ಸ್ಮೆಂಟ್ನ ಪ್ರೊವೈಡ್ ಮಾಡಲೇಬೇಕು. ಈ ಫಾರ್ಮುಲಾ ಕೂಡ IS 456 ಕೊಡಲ್ಲಿ ಸಿಗುತ್ತೆ. VUS ಈಸ್ ಈಕ್ವಲ್ ಟು VU ಮೈನಸ್ 2C ಇಂಟು B ಇಂಟು D. 209 ಶೇರ್ ಎನ್ಫೋರ್ಸ್ಮೆಂಟ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಇಲ್ಲಿದೆಲ್ಲ 209 ಮೈನಸ್ 0.7 2C ಇವಾಗ ಕ್ಯಾಲ್ಕುಲೇಟ್ ಮಾಡಿ. B is 300, D is 600 into 10 raised to minus 3. We will get a 83 kilonewton as a shear value. Okay na? So using 8 mm diabars, 2-legged stirrups use ಮಾಡ್ತಿದ್ವಿ. So spacing of stirrups is equal to 0.87 FY ASVD divided by VS, that's equal to 0.87 as it is. FY 415 ASV is a 2-legged alva, 2-legged stirrups use ಮಾಡ್ತಿದ್ವಿ. So 2 into 50, D is a 600, then divided by a VVS is a illide alva, VUS 83 into 10 raised to 3, that's equal to 261 mm. So SV is not greater than 0.5 D ಇರಬೇಕಾ. ಸೊ ನೋಡ್ರಿ 0.75 D is 600, we will get a 450 mm. 450 mm ಕಿನ SV ಜಾಸ್ತಿ ಇರಬಾರ್ದು. ಇನ್ನೊಂದು ಕಂಡೀಷನ್ ಇದೆ, ಆಲ್ಸೋ SV is not greater than 300 ಕಿನ ಜಾಸ್ತಿ ಇರಬಾರ್ದು. ಓಕೆನಾ, ಮತ್ತು 450 ಕಿನ ಜಾಸ್ತಿ ಇರ್ಬೋದು. ಈ ಕಂಡೀಷನ್ ಮತ್ತು ಈ ಕಂಡೀಷನಲ್ಲಿ ಯಾವುದು ಕಡಿಮೆ ಇರುತ್ತಲ್ವ ಅದನ್ನು ಸ್ಯಾಟಿಸ್ಫೈ ಮಾಡಬೇಕು ನಾವು ಪ್ರೊವೈಡ್ ಮಾಡಿರೋದು. ಸೊ ಇಲ್ಲಿ 300 ಏನಿದೆ ಅಲ್ಲ ಅದು ಕಡಿಮೆ ಇದೆ, SV 261 ಇದೆ. ಸೊ 261 is less than 300 mm, hence adopt spacing SV is equal to 260 mm. 260 ಆಯ್ತಲ್ವಾ, 260 mm near the supports and gradually increase to 300 mm towards the center of the span. ಏನಕ್ಕಂದ್ರೆ ಸೆಂಟರ್ ಆಫ್ ದ ಸ್ಪ್ಯಾನ್ ಶೇರ್ ಆಫ್ ಆಗಂಗಿಲ್ಲ, ಸೊ ಡಿಫ್ಲೆಕ್ಷನ್ ಆಗುತ್ತೆ ಅಲ್ಲಿ. ದೇರ್ಫೋರ್ ನಾವು ಸಪೋರ್ಟ್ ನಿಯರ್ ಏನಿದೆಯಲ್ಲೋ ಅಲ್ಲಿ ಶೇರ್ ಜಾಸ್ತಿ ಆಗೋದು. ಸೊ ವೈ we provided 260 mm near the supports and gradually increase to the 300 mm towards the center of the span. ಏನಾನ ಈ ವಿಡಿಯೋ ಒಳಗೆ ಈ ಕ್ಲಾಸಲ್ಲಿ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಇಮಿಡಿಯೇಟ್ ಆಗಿ ಅದನ್ನು ಸಾಲ್ವ್ ಮಾಡ್ತೀನಿ. ನೀವೇನಾದ್ರು ಫಸ್ಟ್ ಟೈಮು ನನ್ನ ಕ್ಲಾಸ್ ಕೇಳ್ತಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿರಿ. ಥ್ಯಾಂಕ್ ಯು.